ಬೇಡ ಅಂತಲೇ ಹೇಳಿದ್ದೆ. ಹಾಂ ನಾನು ಟಿ ಟಿ ಎತ್ಕೊಂಡ್ಬಂದೆ. ಹುಡುಗನ ಬರ್ತಡೇ ಇವತ್ತು ಹ್ಞೂ ಬರೋವಾಗ ಅಂತ ಬಂದ್ವಿ. ಅವನೇ ಬಂದ, ಯಾರು ಹುಡುಗನೇ ಹೆಸರು ಕಿರಣ ಅಂದ್ಬಿಟ್ಟು. ಆ ಹುಡುಗ ಬಂದ. ಬೇಕಾದ್ರೆ ಬಾರಲ್ಲಿ ಕ್ಯಾಮ್ರಾ ಬೇಕಾದರೆ ಓಪನ್ ಮಾಡಿಸಿ, ನಾವು ಆಚೆನೇ ಇದ್ದಿದ್ದು, ಹೊರಗಡೆನೂ ಹೋಗಿಲ್ಲ. ಅವನೇ ಬಂದಿದ್ದು, ಅಣ್ಣ ಬಾ 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 ಅಂತ ಅವನೇ ಕರ್ಕೊಂಡು ಬಂದಿದ್ದು. ನಾವು ಹೋದ್ಮೇಲೆ ಅವನೇ ಬಂದ ವಾಪಸ್ಸು. ಅವನೇ ಬಂದ, ಬೇಡ ಹೋಗೋ ಅಂತೇಳಿ, ಇಲ್ಲಣ್ಣ ಅಂತ ಅವನೇ ಬಂದ. ಕುಡ್ದ, ಅವ್ನು ಕೂಡ ಅವ್ನು ಕುಡ್ದ. ಬರೋವಾಗ ಬಿದ್ದಿದ್ದವನು, ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಬಿದ್ದಿದ್ದವನು, ಟರ್ನಿಂಗಲ್ಲಿ ಬಿದ್ದಿದ್ದವನು. ಬಿದ್ದಿದ್ದಾಗ ನಮಗೆ ಸೌಂಡ್, ಅವ್ನ ಗಾಡಿ ಸೈಲೆನ್ಸರ್ ಟೊಪ್ಪೋ ಟೊಪ್ಪೋ ಅಂತ ಇತ್ತು. ಬಿದ್ದೋದ ಅಂತ, ಇಲ್ಲ ಬಿಡ ಅಂತ ನಾವೆಲ್ಲ ಅಂದ್ವಿ. ಆಮೇಲೆ ನಮಗೆ ಇಲ್ಲ ಬಿದ್ದವನೇ, ಎತ್ಕೋ ಗಾಡಿ. ನಾನು ಟಿ ಟಿ ರಿವರ್ಸ್ ಹೊಡ್ಕೊಂಡೆ, ರಿವರ್ಸ್ ಆಗೇ ಬಂದೆ. ಮುಂದೆ ಯಾರೋ ಎತ್ಕೊತಾಯಿದ್ರು, 3-4 ಜನ ಇದ್ದರು. ಎತ್ಕೊತ ಎತ್ತರ ಫಸ್ಟ್ ನಮ್ಮವನೇ. ಆ ಹುಡುಗನ ಹಾಸ್ಪಿಟ್ಲಿಗೆ ಕಳಿಸಿದ್ದು ನಾನು. ಈಗ ಕರ್ಕೊಂಡೋಗಿ ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಏನಾದರೂ ನೋಡೋಣ, ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಅಂತ ಗಾಡಿಯನ್ನು ಅಲ್ಲೇ ಹಾಕಿದ್ದೀವಿ. ಆ ಸ್ಕಿಡ್ ಆಗಿರೋದು ಎಲ್ಲರೂ ಬೈತಾವ್ರೆ. ಈ ಪಾರ್ಟಿ ನೋಡಿದ್ರೆ ನೀನೇ ಹೊಡೆದಿದ್ದೀರ, ನೀನೇ ಹೊಡೆದ್ಬಿಟ್ಟು ಬಿದ್ದೋಗವನೆ ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ತಾನೆ ಅವ್ರ ಅಣ್ಣ ಶಿವು. ಹೊಡೆದ್ಬಿಟ್ಟು ನೀನು ಬಿದ್ದೋಗವನೆ ಅಂತ ನಾವು ಹೊಡಿತಾ ಇದ್ದೀರಾ, ಹಂಗೆ ಹಿಂಗೆ ಅಂತ. ಯಾರು ಹೇಳಿದ್ದು, ಬಾರ ತೋರಿಸ್ತೀನಿ ಅಂತ. ಎಲ್ಲಿಗೆ ಬರಬೇಕು ಹೇಳೋ ಅಂತ. ಬಾರಪ್ಪ ಗುಣಮೇಘ ಕ್ರಾಸ್ ಹತ್ರ, ಅವ್ನು ಅಲ್ಲೇ ಬಿದ್ದಿರೋದು ತೋರಿಸ್ತೀನಿ ಅಂತ ನಾನು ಹೇಳಿದೆ. ಆಯ್ತು ಬರ್ತೀನಿ ಅಂತ 3 ಜನ ಬಂದರು. ಆಮೇಲೆ ಬರೋರೆಲ್ಲ ಎಲ್ಲಿದ್ದರೂ ಗೊತ್ತಿಲ್ಲ, ಎಲ್ಲ ಬಂದುಬಿಟ್ರು. ಒಂದು 10-15 ಜನ ಇದ್ದರು ಟೋಟಲ್. ಅವರು ಬಂದರು. ಯಾಕ ಅಂತ ಮಾತಾಡ್ತಾನೆ ಇದ್ದೀನಿ. ಬಂದು ಏನಾಯ್ತು, ನಮ್ಮ ಮಾವನಿಗೆ ಫೋನ್ ಹಾಕ್ತೀನಿ, ನಮ್ಮ ಮಾವನ ಮನೆಗೆ ಬರ್ತಾಯಿರೋ ಮಾತಾಡೋಣ ಯಾಕ ಅಂತ. ಬಂದವರು ಎಲ್ಲ ಬುಕ್ಕೆ ಗುದ್ದೇ ಬಿಟ್ರು. ಪಾರ್ಟಿ ಗೀಟಿ ಏನಿಲ್ಲ, ಬರ್ತಡೇ ನಂದಿತ್ತು. ಅವ್ರು ಹೇಳ್ತಾರೋದೇನು, ಇವನದೇ ಬರ್ತಡೇ, ಇವನೇ ಕುಡಿಸಿರೋದು, ಇವನೇ ಹೊಡೆದಿರೋದು. ಬಿದ್ದಿರೋದು ಹೇಳ್ತಾ ಇಲ್ಲ ಅವನು. ಅಲ್ಲಿ ಬಿದ್ದಿರೋ ಜಾಗನೂ ಅಲ್ಲೇ ಐತೆ, ಅವ್ನ ಗಾಡಿ ಸ್ಕ್ರಾಪ್ ಗಾಡಿನೂ ಅಲ್ಲೇ ಐತೆ. ಅವನು ಹೇಳ್ತಾರೋದು ನಾನೇ ಬಿಡ್ದಿರೋದು ಅಂತ ಹೇಳ್ತಾರೆ. ಅಣ್ಣ ಒಂದು ಶಿವಕುಮಾರು, ಅವನ ಜೊತೆ ಅವ್ರ ಸ್ನೇಹಿತರು, ಅವ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಮಖ ನೋಡಿದ್ರೆ ಗುರ್ತಿಡಿತೀನಿ. ಟೋಟಲ್ ಒಂದು 10-15 ಜನ ಇದ್ರಣ್ಣ. ಅಣ್ಣ ಬಾಗಿ ಗಾಡಿ ಬೀಗ ಮತ್ತು ಲಾಸ್ಟಲ್ಲೊಬ್ಬ ಚಾಕು, ಇಷ್ಟುದ್ದ ಚಾಕು ಇತ್ತು, ಅವ್ನು ತೋರಿಸ್ದ, ನೋಡಿದ್ದೀನಿ. ಮತ್ತು ಕಾಲು ಒದ್ರು, ಅವೆಲ್ಲ ನೋಡಿದ್ದೀನಿ ಅಣ್ಣ. ಇಲ್ಲಿ ನೋವ್ತಾ ಇದೆ, ಈ ಕಡೆ ರೈಟ್ ಸೈಡಲ್ಲಿ ಮಲ್ಕೊಳಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಫುಲ್ಲು ಲಿವರ್ ಇದೆಯಲ್ಲ, ಅಲ್ಲಿ ನೋವು ಫುಲ್ಲು ನೋವ್ತಾ ಇದೆ ಜಾಸ್ತಿ. ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಡಾಕ್ಟ್ರ್ ಏನು ಹೇಳಿಲ್ಲ. ಇಲ್ಲೂ ಓಪನ್ ಆಗಿದೆ. ಚೆನ್ನಾಗಿ ಹೊಡೆದಿದ್ದಾರೆ. ಹೆಂಗೆ ಬೇಕು, ಒಂದು 10-15 ಜನ ಒಬ್ಬನಿಗೆ ಹೊಡೆದ್ರೆ ಹೆಂಗಣ್ಣ ನಾವು ಹೆಂಗೆ ಜೀವನ ಏನು ಮಾಡ್ಬೇಕು ಹೇಳ್ರಿ. ಅವ್ರ ಪಾಡಿಗೆ ಅವ್ನು ಬಿದ್ದೋಗಿರೋದು, ಅವನಾಗಿರೋದು ಆಯಿತು. ಏನೋ ಇವಾಗ ಅಂತ ಈಗ ಬಾರ ಮಾತಾಡೋಣ ಅಂತ ನಾವು ಕರೆದಿದ್ದು. ಕರೆದ್ಬಿಟ್ಟು ನೀನು ಎಷ್ಟು ಜನ ಕರ್ಕೊಂಬಂತೀನಿ ನಮಗೆ ಗೊತ್ತಿಲ್ಲ. ನಾವು ಒಂದು 5 ಜನ ಕರ್ಕೊತಾಯಿದ್ವಿ. ನಾವು ನಮ್ಮ ಮನೆಯವ್ರಿಗೆ ಯಾರನ್ನ ಫೋನ್ ಹಾಕ್ತಾಯಿದ್ವಿ. ನಮ್ಮೂರವನೇ ಹುಡುಗ, ಆದರೆ ಅವ್ನು ಕನ್ಕುಂಟೆಯಲ್ಲಿರೋದು. ಸುಮಾರು ವರ್ಷ ಆಗೈತೆ ಮನೆ ಬಿಟ್ಟು ಅವನು. ನಮ್ಮ ಮಾವ ಬಂದು ಸೇರಿಸಿದ್ದು. 5 ನಿಮಿಷಕ್ಕೆ ರಕ್ತ ಬಂದಿದ್ದ ತಕ್ಷಣ ಎಲ್ಲ ಓಡೋಗ್ಬಿಟ್ರು. ನನ್ನ ತಮ್ಮ ಒಬ್ಬ ಇದ್ದ, ನನ್ನ ತಮ್ಮ ಬಂದ, ಯಾಕ್ರೋ ಅಂದ. ಅಷ್ಟೊತ್ತಿಗೆ ಎಲ್ಲ ಓಡೋದ್ರು. ರಾಮ್ಕುಮಾರ್ ಅಂದ್ಬಿಟ್ಟು.